ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೇ. ಯಾಕಿಷ್ಟು ಎಂಬ್ರೇಸ್ ಮಾಡ್ತಾ ಇದ್ದೀರಾ? ಆವಾಗಿಂದ ನೋಡ್ತಾ ಇದ್ದೀನಿ, ಒಂದಲ್ಲ ಒಂದು ದೆವ್ವದ ಕತೆ ಹೇಳ್ತಾನೆ ಇದ್ದೀರಾ. ಸಾಲ್ದು ಅಂತ ಹಾಡು ಬೇರೆ ಹೇಳ್ತಿದ್ದೀರಾ. ಏನಾಗಿದೆ ನಿಮ್ಗೆ? ಅಯ್ಯೋ ನೀನ್ ನಂಬಲ್ಲ ಕಣೆ. ಬೆಳಗ್ಗೆ ನಾವು ಬಂದಾಗ ಹೂ ಮಾಡ್ತಿದ್ರು ಒಬ್ರು ಅಜ್ಜಿ. ಅವ್ರು ಹೇಳ್ತಿದ್ರು ವ್ಯಾಪಾರ ಮುಗಿಸ್ಕೊಂಡು ರಾತ್ರಿ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ದೆವ್ವ ಸಿಕ್ಬಿಡ್ತಂತೆ ಕಡೆ. ಮತ್ತೆ ಅಲ್ಲ ಕಡೆ, ಅದೇವ್ಪ ಹೇಳಿದ್ದು. ನನಗಿಲ್ವಾ ಹೂ ಅಂತಂತೆ. ಈಗ ಅಜ್ಜಿ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಮೊಳ ಹೂ ಇಟ್ಬಿಟ್ಟು ಹೋಗ್ತಾರಂತೆ. ಬರೋ ಹೊತ್ತಿಗೆ ಹೂವೇ ಇರೋದಿಲ್ವಂತೆ ಕಡೆ. ಅಯ್ಯೋ ಪ್ರಾಣಿ ಅಂದ್ರೆ ದೆವ್ವ ಹೂ ಮುಟ್ಕೊಳುತ್ತಾ? ಮತ್ತೆ ಅಷ್ಟೇ ಅಲ್ಲ ಕಣೆ, ಅಕಸ್ಮಾತ್ ಅಜ್ಜಿ ಆ ಜಾಗದಲ್ಲಿ ಹೂ ಇಡೋದು ಮರ್ತೋದ್ರೆ ಅವತ್ತು ರಾತ್ರಿನೇ ಅಜ್ಜಿ ಮನೆ ಹತ್ರ ಹೋಗುತ್ತಂತೆ. ನಿಜನೇನ್ರಿ? ಅಯ್ಯೋ ನಿಜ ಕಡೆ, ನಿಮ್ಮ ಅಪ್ರಾಣಕ್ಕೂ. ಆಮೇಲೆ ಡೋರ್ ನಾಕ್ ಮಾಡುತ್ತಂತೆ. ಈ ಮನೆಗೆ ಕೆಟ್ಟ ಪ್ರಾಣಿ ಅಂತ್ಯಾ? ಮಾಡ್ತೀನಿರು. ಯಾರು? ದಮಯಂತಿ. ದಮಯಂತಿ ದಮ್ಮು ನಿನ್ನೆ ಕರೀತಿದ್ಯಲ್ಲ. ಪ್ರಾಣಿ ಅಂಬಿಕನ್ ಆತ್ಮನ? ನಿನಗೆಲ್ಲ ತಲೆ ಕೆಟ್ಟಿದ್ಯಾ? ನಾವು ರಕ್ಷಕ ಮತ್ತೆ ಕಟ್ಕೊಂಡಿಲ್ವ? ಅವಳೆಲ್ಲ ಬರ್ತಾಳೆ. ದಮಯಂತಿ ಬಾಯಿಲಿ. ಬೇಡ ಕಣೆ, ನಮ್ಮ ಮದುವೆ ಆಗಿ 25 ವರ್ಷ ಆಗಿದೆ. ನಿನ್ನ ಬಿಟ್ಟು ಈ ಪ್ರಪಂಚದಲ್ಲಿ ಬೇರೆ ಏನು ನೋಡಿಲ್ಲ ಕಣೆ. ನಿನ್ನ ಬಿಟ್ಟು ಇರಕ್ಕಾಗೋದಿಲ್ಲ ಕಣೆ. ನೀನು ಹೋಗ್ಬೇಡ ಕಣೆ. ದಮ್ಮು ದೆವ್ವ ನೋಡ್ತಾ ಇದ್ಯಾ? ಪ್ರಾಣಿ ಇಷ್ಟೊತ್ತು ನನ್ನನ್ನು ಗೊಳಕೊಂಡಿದ್ಯಲ್ಲ, ಇದಾ ಕೊಟ್ಟಿದ್ದೀರಾದ್ರೆ ಗಿಳಿ ಕಿವಿನ ಪ್ರಾಣ ತೆಗೆದ್ಬಿಡ್ತು. ದಮ್ಮು ನನಗೆ ಯಾಕೆ ಡೌಟು? ಗಿಳಿ ಮಾತಾಡುತ್ತಲೇ.